ನಮಸ್ಕಾರ ವೀಕ್ಷಕರೇ ಅಹಮದಾಬಾದ್ನಲ್ಲಿ ಆದಂತಹ ಏರ್ ಇಂಡಿಯಾ ವಿಮಾನ ಪತನ ದೇಶದಲ್ಲಿ ಮತ್ತೊಂದು ಭೀಕರ ಘಟನೆಗೆ ಭಾರತ ಸಾಕ್ಷಿಯಾಗಿದೆ. ಘಟನೆಯ ಭೀಕರತೆಗೆ ಯಾವೊಬ್ಬ ಪ್ರಯಾಣಿಕನೂ ಅಲ್ಲಿ ಬದುಕುಳಿದಿಲ್ಲ. ದೇಶದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಇವತ್ತು. ಇನ್ನು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೇವಲ ವಿಮಾನದಲ್ಲಿ ಇದ್ದವರು ಮಾತ್ರ ಅಲ್ಲ, ವಿಮಾನ ಅಪ್ಪಳಿಸಿದ ರಭಸಕ್ಕೆ ಆ ಭೂಪ್ರದೇಶದಲ್ಲಿ ಇದ್ದಂತಹ ಹಲವರು ಸಾವನ್ನಪ್ಪಿದ್ದಾರೆ. ಈ ಘಟನೆಯಿಂದಾಗಿ ಸದ್ಯ ಅಹಮದಾಬಾದ್ನಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಗುಜರಾತ್ನ ಅಹಮದಾಬಾದ್ನ ಮೇಘನಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟಿದ್ದ ಈ ಏರ್ ಇಂಡಿಯಾದ ಡ್ರೀಮ್ ಲೈನರ್ ವಿಮಾನ ಮಧ್ಯಾಹ್ನ ಸುಮಾರು 1:30ಕ್ಕೆ ಈ ಏರ್ಪೋರ್ಟ್ನ ರನ್ವೇ 23ರಿಂದ ಟೇಕ್ ಆಫ್ ಆಗಿತ್ತು. ಕೆಲವೇ ಕ್ಷಣಗಳಲ್ಲಿ ವಾಯು ಸಂಚಾರ ನಿಯಂತ್ರಣ ಘಟಕ ಅಂದ್ರೆ ಎಟಿಸಿಗೆ ಅಪಾಯದ ಮುನ್ಸೂಚನೆಯಾಗಿ ಪೈಲಟ್ ತುರ್ತು ಕರೆಯನ್ನು ಮಾಡಿದ್ರು. ಆಗ ಎಟಿಸಿ ವಾಪಸ್ ಕರೆ ಮಾಡ್ತಾರೆ, ಆದ್ರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಏನಾಗಿದೆ ಅಂತ ತಿಳಿದುಕೊಳ್ಳುವಷ್ಟರಲ್ಲಿ ಪೈಲಟ್ ಮೌನವಾಗಿದ್ದಾನೆ. ಆ ಹೊತ್ತಿಗೆ ವಿಮಾನ ನಿಲ್ದಾಣದ ಪರಿಧಿಯ ಹೊರಭಾಗದಲ್ಲಿ ವಿಮಾನ ಪತನಗೊಂಡಿತ್ತು. ಅಪಾರ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿತ್ತು, ದಟ್ಟ ಹೊಗೆ ಆವರಿಸಿತ್ತು. ಇನ್ನು ವೀಕ್ಷಕರೇ, ಪೈಲಟ್ ಸುಮಿತ್ ಸುಬರ್ವಾಲ್ ಅವರು ಅಪಘಾತಕ್ಕೂ ಮುಂಚೆ ಮೇ ಡೇ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮೇ ಡೇ ಅಂದ್ರೆ ಕೊನೆಯ ಕರೆ ಅಂತ ಅರ್ಥ. ಟೇಕ್ ಆಫ್ ಆಗಿ ಹೊರಟು ಕೇವಲ 10 ಕಿಲೋಮೀಟರ್ ದೂರ ಹಾರಿದಾಗ ಇದ್ದಕ್ಕಿದ್ದಂತೆ ಅಪಘಾತಕ್ಕೀಡಾಗಿದೆ. ಆ ಹೊತ್ತಿಗೆ ವಿಮಾನ ಭೂಮಿಯಿಂದ 835 ಅಡಿ ಎತ್ತರದಲ್ಲಿತ್ತು. ಅಲ್ಲಿಂದ ಪತನ ಆಗಿದೆ. ಇನ್ನು ಈ ವಿಮಾನದಲ್ಲಿ 230 ಪ್ರಯಾಣಿಕರಿದ್ರು, 2 ಪೈಲಟ್ಗಳು ಮತ್ತು 10 ಸಿಬ್ಬಂದಿ ಇದ್ರು. ಹೀಗಾಗಿ ಒಟ್ಟಾರೆಯಾಗಿ ವಿಮಾನದಲ್ಲಿ 242 ಪ್ರಯಾಣಿಕರಿದ್ರು. ಈ ಪೈಕಿ ಸದ್ಯ ಯಾವೊಬ್ಬ ಪ್ರಯಾಣಿಕನು ಬದುಕುಳಿದಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗಿದೆ. 242 ಪ್ರಯಾಣಿಕರ ಪೈಕಿ 169 ಜನ ಭಾರತೀಯರು, 53 ಬ್ರಿಟನ್ನವರು, ಇನ್ನು ಒಬ್ಬ ಕೆನಡಿಯನ್ ಇದ್ರೆ 7 ಮಂದಿ ಪೋರ್ಚುಗೀಸರಿದ್ರು. ಇನ್ನು 242 ಪ್ರಯಾಣಿಕರ ಪೈಕಿ 217 ಮಂದಿ ವಯಸ್ಕರು, 11 ಮಕ್ಕಳು ಹಾಗೆ 2 ಶಿಶುಗಳಿದ್ವು ಅನ್ನೋ ಮಾಹಿತಿ ಇದೆ. ಇನ್ನು ವಿಮಾನ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅವರ ನೇತೃತ್ವದಲ್ಲಿ ಪ್ರಯಾಣವನ್ನು ಆರಂಭಿಸಿತ್ತು. ಇನ್ನು ಮುಖ್ಯ ಪೈಲಟ್ ಅವರ ಪಕ್ಕದಲ್ಲಿ ಪ್ರಥಮ ಅಧಿಕಾರಿಯಾಗಿ ಕ್ಲೈವ್ ಕುಂದರ್ ಅವರಿದ್ದರು. ಕ್ಯಾಪ್ಟನ್ ಸುಮಿತ್ ಅವರಿಗೆ 8200 ಗಂಟೆಗಳ ಹಾರಾಟದ ಅನುಭವ ಇತ್ತು. ಇನ್ನು ಸಹ ಪೈಲಟ್ಗೆ 1100 ಗಂಟೆಗಳ ಹಾರಾಟದ ಅನುಭವ ಇತ್ತು. ವೀಕ್ಷಕರೇ, ಈ ಒಂದು ವಿಮಾನ ಅಪ್ಪಳಿಸಿರುವುದು ಮೇಘನಿ ನಗರದ ಮೇಲೆ. ನಗರದ ವಿಮಾನ ನಿಲ್ದಾಣದಿಂದ ಸ್ವಲ್ಪ ದೂರದಲ್ಲಿರುವ ಫೊರೆನ್ಸಿಕ್ ಕ್ರಾಸ್ ಬಳಿಯ ವಸತಿಯುಳ್ಳ ಜನನಿಬಿಡ ಪ್ರದೇಶದ ಮೇಲೆ ಅಪ್ಪಳಿಸಿದೆ. 5 ನಿಮಿಷಗಳಲ್ಲಿ ವೇಗ ಕಳೆದುಕೊಂಡಂತಹ ಈ ವಿಮಾನ ನೇರವಾಗಿ ಬಂದು ನಗರದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಒಂದು ಕಟ್ಟಡಕ್ಕೆ ಅಪ್ಪಳಿಸಿದೆ. ಮೊದಲು ವಿಮಾನದ ಹಿಂಭಾಗ ಒಂದು ಎತ್ತರದ ಮರಕ್ಕೆ ಟಚ್ ಆಗಿದೆ, ನಂತರ ಬಿಲ್ಡಿಂಗ್ಗೆ ಅಪ್ಪಳಿಸಿದೆ, ಬೆಂಕಿಗೆ ಆಹುತಿಯಾಗಿದೆ. ಇನ್ನು ವಿಮಾನದ ಮತ್ತೊಂದು ಭಾಗ ಲೇಡೀಸ್ ಹಾಸ್ಟೆಲ್ಗೂ ಅಪ್ಪಳಿಸಿದೆ. ನೀವು ಚಿತ್ರಗಳಲ್ಲೂ ಗಮನಿಸಿರಬಹುದು, ವಿಮಾನದ ಭಾಗ ಹಾಸ್ಟೆಲ್ ಕಟ್ಟಡಕ್ಕೆ ಸಿಲುಕಿಕೊಂಡಿರೋದು ಅದರಲ್ಲಿ ಕಂಡು ಬಂದಿದೆ. ನಗರದ ಬಿಜೆ ಮೆಡಿಕಲ್ ಕಾಲೇಜ್ನ ಯುಜಿ ಹಾಸ್ಟೆಲ್ ಅದು. ಈ ಹಾಸ್ಟೆಲ್ನ ಅತ್ಯಂತ ಮೇಲಿನ ಮಹಡಿಯಲ್ಲಿ ಮೆಸ್ ಇದೆ. ಸದ್ಯ ವರದಿಯಾಗ್ತಿರೋ ಪ್ರಕಾರವಾಗಿ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಹಾಸ್ಟೆಲ್ ಮೆಸ್ನಲ್ಲಿದ್ರು. ಈ ಹಾಸ್ಟೆಲ್ನಲ್ಲಿದ್ದ ಅನೇಕ ವಿದ್ಯಾರ್ಥಿಗಳು ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯಾಹ್ನ ಆಗಿದ್ದರಿಂದ ಊಟದ ವಿರಾಮದ ಸಮಯ ಅದು. ಅನೇಕ ವೈದ್ಯಕೀಯ ವಿದ್ಯಾರ್ಥಿಗಳು ಆ ಹಾಸ್ಟೆಲ್ನಲ್ಲಿದ್ದರು. ದುರಾದೃಷ್ಟವಶಾತ್ ಅದೇ ಸಮಯದಲ್ಲಿ ವಿಮಾನ ಪತನ ಆಗಿದೆ. 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸದ್ಯ ಸಾವನ್ನಪ್ಪಿರೋ ಬಗ್ಗೆ ವರದಿಯಾಗ್ತಾ ಇದೆ. ಇನ್ನು ವಿಮಾನ ಪತನ ಆದ ನಂತರದಲ್ಲಿ ಈ ಪತನಕ್ಕೆ ಏನೇನು ಕಾರಣಗಳಿರಬಹುದು ಅನ್ನೋದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಮೊದಲಿಂದಲೂ ಹಕ್ಕಿಗಳ ಸಮಸ್ಯೆ ಇದೆ ಅಂತ ವರದಿಯಾಗಿದೆ. ಯಾವಾಗ ಏರ್ಪೋರ್ಟ್ನಿಂದ ವಿಮಾನ ಟೇಕ್ ಆಫ್ ಆಯಿತು ಆಗಲೇ ವಿಮಾನದ ಇಂಜಿನ್ಗೆ ಪಕ್ಷಿ ಬಡಿದಿದೆ, ಹೀಗಾಗಿನೇ ದುರಂತ ಸಂಭವಿಸಿರಬಹುದು ಅಂತ ಅನುಮಾನ ವ್ಯಕ್ತವಾಗ್ತಿದೆ. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಎಂಜಿನ್ಗೆ ಪಕ್ಷಿ ಬಡಿದಾಗ ವಿಮಾನ ಮುಂದಕ್ಕೆ ಹೋಗಬೇಕಾದಂತಹ ವೇಗ ಆಟೋಮೆಟಿಕ್ ಆಗಿ ತಗ್ಗುತ್ತೆ. ಸಾಧಾರಣವಾಗಿ ವಿಮಾನದ ಒಂದು ಇಂಜಿನ್ಗೆ ಏನಾದರೂ ಪಕ್ಷಿ ಬಡಿದ್ರೆ ಇನ್ನೊಂದು ಇಂಜಿನ್ ಮೂಲಕವಾಗಿ ಚಾಲನೆ ಮಾಡಿ ಸಮೀಪದ ನಿಲ್ದಾಣಕ್ಕೆ ಪೈಲಟ್ ತುರ್ತು ಲ್ಯಾಂಡ್ ಮಾಡ್ತಾರೆ. ಆದರೆ ಈ ಘಟನೆಯಲ್ಲಿ 2 ಇಂಜಿನ್ಗೂ ಪಕ್ಷಿ ಬಡಿದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಎಂತಹ ದುರಾದೃಷ್ಟ. ಹೀಗಾಗಿ ವಿಮಾನ ವೇಗವನ್ನು ಕಳೆದುಕೊಂಡು ಪತನ ಆಗಿರಬಹುದು ಅಂತ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ರೀತಿಯಾಗಿ 2 ಇಂಜಿನ್ಗೂ ಪಕ್ಷಿ ಬಡಿಯೋದು ಅಪರೂಪದಲ್ಲಿ ಅಪರೂಪ. ರನ್ವೇಯಿಂದ ವಿಮಾನ ಟೇಕ್ ಆಫ್ ಆಗಿತ್ತು. ಅದರ ಲ್ಯಾಂಡಿಂಗ್ ಗೇರ್ ಅನ್ನ ಮೇಲಕ್ಕೆತ್ತುವ ಮೊದಲೇ ವಿಮಾನ ನಿಧಾನವಾಗಿ ಕೆಳಗಿಳಿಯೋದಕ್ಕೆ ಪ್ರಾರಂಭ ಆಗಿತ್ತು. ವೀಕ್ಷಕರೇ, ವಿಮಾನದ ಇಂಜಿನ್ ಶಕ್ತಿ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಮಾತ್ರ ಹೀಗಾಗೋದು. ಈ ಎಂಜಿನ್ ಫೇಲ್ಯೂರ್ಗೆ ಏನು ಕಾರಣ ಅನ್ನೋದು ಈಗ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಇನ್ನು ವೀಕ್ಷಕರೇ, ಮತ್ತೊಂದು ದುರಾದೃಷ್ಟದ ಸಂಗತಿ ಅಂದ್ರೆ ಇದೇ ಏರ್ ಇಂಡಿಯಾ ವಿಮಾನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಪ್ರಯಾಣ ಬೆಳೆಸ್ತಾ ಇದ್ರು ಅನ್ನೋದು ದೃಢವಾಗಿದೆ. ಈ ಒಂದು ಭೀಕರ ಘಟನೆಯಲ್ಲಿ ಅವರು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲದೆ ಅವರ ಟಿಕೆಟ್ ಫೋಟೋ, ಕೊನೆ ಕ್ಷಣದ ಸೆಲ್ಫಿ ಕೂಡ ವೈರಲ್ ಆಗಿದೆ. ವಿಜಯ್ ರೂಪಾನಿ ಅವರು ಭಾರತೀಯ ರಾಜಕಾರಣಿ. 2016 ಆಗಸ್ಟ್ನಿಂದ 2021 ಸೆಪ್ಟೆಂಬರ್ ವರೆಗೆ ಗುಜರಾತ್ನ 16ನೇ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯ ಪ್ರಮುಖ ನಾಯಕರು. ಆದರೆ ಈ ಒಂದು ಭೀಕರ ಘಟನೆಯಲ್ಲಿ ಅವರು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ.
ಸದ್ಯ ಈ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇನ್ನು ಘಟನೆಯ ದೃಶ್ಯಾವಳಿಗಳು, ಫೋಟೋಗಳು ಬೆಚ್ಚಿ ಬೀಳಿಸುವಂತಿದೆ. ಈ ಘಟನೆಯಿಂದ ಮೇಘನಿ ನಗರ ಅಕ್ಷರಶಃ ಸ್ಮಶಾನದಂತಾಗಿದೆ. ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ಹಲವಾರು ಮಂದಿ ಜಮಾಯಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದ 6 ತುಕಡಿಗಳು ಬಂದಿದೆ. ಗಡಿ ಭದ್ರತಾ ಪಡೆಯ 2 ತುಕಡಿಗಳು ಸ್ಥಳಕ್ಕೆ ಆಗಮಿಸಿದೆ. ಘಟನೆಯ ನಂತರದಲ್ಲಿ ತಾತ್ಕಾಲಿಕವಾಗಿ ಮೇಘನಿ ನಗರದ ಏರ್ಪೋರ್ಟ್ ಅನ್ನು ಮುಚ್ಚಲಾಗಿದೆ. ಅಲ್ಲದೆ ಎಲ್ಲಾ ವಿಮಾನಗಳನ್ನು ಸದ್ಯಕ್ಕೆ ರದ್ದುಗೊಳಿಸಲಾಗಿದೆ. ಇನ್ನು ಗುಜರಾತ್ನಲ್ಲಿ ಸಿಲುಕಿರುವ ಪ್ರಯಾಣಿಕರನ್ನ ಸ್ಥಳಾಂತರಿಸುವುದಕ್ಕೆ ಭಾರತೀಯ ರೈಲ್ವೆ ವಿಶೇಷವಾದ ವಂದೇ ಭಾರತ್ ರೈಲನ್ನು ಓಡಿಸುವುದಕ್ಕೆ ಸಿದ್ಧತೆ ನಡೆಸಿದೆ. ಈಗಾಗಲೇ ನರೇಂದ್ರ ಮೋದಿ ಅವರು ಘಟನೆಗೆ ಪ್ರತಿಕ್ರಿಯಿಸಿದ್ದಾರೆ. ಇದು ಪದಗಳಲ್ಲಿ ಮೀರಿದ ಹೃದಯ ವಿದ್ರಾವಕ ಘಟನೆ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವೀಕ್ಷಕರೇ, ವಿಮಾನದ ಬಗ್ಗೆ ಹೇಳೋದಾದ್ರೆ, ಏರ್ ಟ್ರಾಫಿಕ್ನಲ್ಲಿ ಈ ಒಂದು ವಿಮಾನವನ್ನ AI-171 ವಿಮಾನ ಅಂತ ಗುರುತಿಸಲಾಗಿತ್ತು. ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ಗೆ ಹೋಗಬೇಕಾಗಿತ್ತು. ಈ ವಿಮಾನವನ್ನ ತಯಾರು ಮಾಡಿದ್ದು ಬೋಯಿಂಗ್ 787 ಸಂಸ್ಥೆ. 300 ಪ್ರಯಾಣಿಕರನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಹೊಂದಿರುವಂತಹ ಈ ವಿಮಾನಕ್ಕೆ ಡ್ರೀಮ್ ಲೈನರ್ ಅನ್ನುವ ಹೆಸರನ್ನ ಇಟ್ಟಿತ್ತು. ವಿಮಾನಯಾನ ಸಂಸ್ಥೆಯಾದ ಏರ್ ಇಂಡಿಯಾ ಈ ಒಂದು ವಿಮಾನದ ಕಾರ್ಯನಿರ್ವಹಿಸ್ತಾ ಇತ್ತು. ಸದ್ಯ ಈ ವಿಮಾನದ ಬ್ಲಾಕ್ ಬಾಕ್ಸ್ ಸಿಗಬೇಕಾಗಿದೆ. ಆಗ ಕಡೆ ಕ್ಷಣದಲ್ಲಿ ಏನಾಯ್ತು ಅನ್ನೋದು ಎಲ್ಲವೂ ಗೊತ್ತಾಗುತ್ತೆ. ಇನ್ನು ವೀಕ್ಷಕರೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಹಲವರು ಈ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು ಅಂತ ಕಮೆಂಟ್ಗಳನ್ನ ಮಾಡಿದ್ರು. ವಿಮಾನ ಸುಟ್ಟು ಕರಕಲಾದಂತಹ ಸಂದರ್ಭದಲ್ಲಿ ಈ ಬ್ಲಾಕ್ ಬಾಕ್ಸ್ ಕೂಡ ಸುಟ್ಟು ಹೋಗೋದಿಲ್ವಾ ಅಂತ ಕೇಳಿದ್ರು. ವೀಕ್ಷಕರೇ, ಯಾವುದೇ ವಿಮಾನ ಅಥವಾ ಹೆಲಿಕಾಪ್ಟರ್ ಪತನ ಆದ್ರೂ ಪತನದ ತನಿಖೆಯಲ್ಲಿ ಈ ಬ್ಲಾಕ್ ಬಾಕ್ಸ್ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬ್ಲಾಕ್ ಬಾಕ್ಸ್ ಹಾರಾಟದ ಸಮಯದಲ್ಲಿನ ವಿಮಾನದ ಎಲ್ಲಾ ಚಟುವಟಿಕೆಗಳನ್ನು ದಾಖಲು ಮಾಡುತ್ತೆ. ಅಂದ್ರೆ ಎಲ್ಲಾ ಮಾಹಿತಿಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಎಲ್ಲಾ ರೀತಿಯ ವಿಮಾನಗಳಲ್ಲೂ ಈ ಬ್ಲಾಕ್ ಬಾಕ್ಸ್ ಅನ್ನ ಕಡ್ಡಾಯವಾಗಿ ಅಳವಡಿಸಲಾಗಿರುತ್ತೆ. ಹಾಗಾದ್ರೆ ಏನಿದು ಬ್ಲಾಕ್ ಬಾಕ್ಸ್ ಅಂತ ಹೇಳಿದ್ರೆ, ವಿಮಾನದಲ್ಲಿ ಧ್ವನಿ ಗ್ರಹಣಕ್ಕೆ ಬಳಸಲಾಗುವ 2 ಸಾಧನಗಳನ್ನ ತಾಂತ್ರಿಕ ಭಾಷೆಯಲ್ಲಿ ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ. ಇದನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತಾನೂ ಕರೀತಾರೆ. ಹಾರಾಟದ ಸಮಯದಲ್ಲಿ ವಿಮಾನದ ಎಲ್ಲಾ ಚಟುವಟಿಕೆಗಳನ್ನ ಇದು ದಾಖಲು ಮಾಡುತ್ತೆ. ಸುಮಾರು 5 kg ತೂಕದ ರೆಕಾರ್ಡಿಂಗ್ ಸಾಧನ ಇದು. ವಿಮಾನ ಅಪಘಾತ ಆದಾಗ ಅದಕ್ಕೆ ಕಾರಣ ಪತ್ತೆ ಹಚ್ಚೋದಕ್ಕೆ ಬಹಳ ನೆರವಾಗುತ್ತೆ. ಭದ್ರತೆಯ ದೃಷ್ಟಿಯಿಂದ ಈ ಬ್ಲಾಕ್ ಬಾಕ್ಸ್ ಅನ್ನ ಸಾಮಾನ್ಯವಾಗಿ ವಿಮಾನದ ಹಿಂಭಾಗದಲ್ಲಿ ಇಡಲಾಗುತ್ತೆ. ಈ ಪೆಟ್ಟಿಗೆಯನ್ನ ಟೈಟೇನಿಯಂ ಲೋಹದಿಂದ ಮಾಡಲಾಗಿರುತ್ತೆ. ಈ ಬಾಕ್ಸ್ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದ್ರೆ, ಸಮುದ್ರದಲ್ಲಿ ಬಿದ್ರೂ ಅಥವಾ ಎತ್ತರದಿಂದ ಬಿದ್ರೂ ಯಾವುದೇ ಆಘಾತವನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಸಾಮಾನ್ಯವಾಗಿ ಅಪಘಾತ ಆದಾಗ ಹಿಂಭಾಗದಲ್ಲಿ, ಅದರಲ್ಲೂ ಬಾಲದ ಕಡೆ ಪೆಟ್ಟು ಬೀಳೋದು ಕಡಿಮೆ. ಯಾಕಂದ್ರೆ ಬಾಲ ಎತ್ತರದಲ್ಲಿರುತ್ತೆ. ಇದೇ ಕಾರಣಕ್ಕೆ ವಿಮಾನದ ಬಾಲದಲ್ಲಿ ಇದನ್ನ ಅಳವಡಿಸಲಾಗಿರುತ್ತೆ. ವಿಮಾನದ ಇಂಜಿನ್ಗೆ ಜೋಡಿಸಲಾದ ಜನರೇಟರ್ನಿಂದ ಈ ಬ್ಲಾಕ್ ಬಾಕ್ಸ್ ಚಾರ್ಜ್ ಆಗುತ್ತೆ. ಈ ಒಂದು ಬಾಕ್ಸ್ ನಲ್ಲಿ 2 ಪ್ರತ್ಯೇಕ ಪೆಟ್ಟಿಗೆಗಳಿರುತ್ತೆ. ಮೊದಲನೇದು ಫ್ಲೈಟ್ ಡೇಟಾ ರೆಕಾರ್ಡರ್. ಈ ಪೆಟ್ಟಿಗೆ ವಿಮಾನ ಯಾವ ಕಡೆ ಹೋಗ್ತಾ ಇದೆ, ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ, ಇಂಧನ ಎಷ್ಟಿದೆ, ವಿಮಾನ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ, ಕ್ಯಾಬಿನ್ನ ತಾಪಮಾನ ಆಗಿರ್ಬೋದು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡುತ್ತೆ. ಕೊನೆಯ 25 ಗಂಟೆಗಳ ಕಾಲದ ಒಟ್ಟು 88 ಮಾಹಿತಿಗಳ ಡೇಟಾವನ್ನು ಸಂಗ್ರಹ ಮಾಡುತ್ತೆ. 1100 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರೂ ಕೂಡ 1 ಗಂಟೆಗಳ ಅವಧಿಗೆ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇದು. ಇನ್ನು ವೀಕ್ಷಕರೇ, ಬ್ಲಾಕ್ ಬಾಕ್ಸ್ ಅಂದ್ರೆ ಅದೇನು ಕಪ್ಪು ಬಣ್ಣದಲ್ಲಿರೋದಿಲ್ಲ. ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಅದು ಬೀಳಬಹುದು. ಹೀಗಾಗಿ ಅದನ್ನು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ತನಿಖಾಧಿಕಾರಿಗಳು ಆ ಬಾಕ್ಸ್ಗೆ ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ಬಣ್ಣವನ್ನು ಬಳಿದಿರುತ್ತಾರೆ. ಇನ್ನು ಇದರ ಜೊತೆಗೆ ಹೊಂದಿಕೊಂಡಿರುವ ಮತ್ತೊಂದು ಎಲೆಕ್ಟ್ರಾನಿಕ್ ಬಾಕ್ಸ್ ಅಂದ್ರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಈ ಬಾಕ್ಸ್ ಕೊನೆಯ 2 ಗಂಟೆಗಳ ವಿಮಾನದ ಧ್ವನಿಯನ್ನ ದಾಖಲು ಮಾಡುತ್ತೆ. ಯಾವುದೇ ಅಪಘಾತ ಸಂಭವಿಸುವುದಕ್ಕೂ ಮೊದಲು ಎಂಜಿನ್ನ ಸೌಂಡ್, ತುರ್ತು ಎಚ್ಚರಿಕೆ, ಕ್ಯಾಬಿನ್ ಮತ್ತು ಕಾಕ್ಪಿಟ್ ಧ್ವನಿಯನ್ನ ದಾಖಲು ಮಾಡುತ್ತೆ. ಇದಲ್ಲದೆ ಈ ಒಂದು ಬಾಕ್ಸ್ ತನ್ನದೇ ಆದ ಬ್ಯಾಟರಿ ಬ್ಯಾಕಪ್ ಅನ್ನು ಸಹ ಹೊಂದಿರುತ್ತೆ. ವಿದ್ಯುತ್ ಇಲ್ಲದೆ 30 ದಿನಗಳವರೆಗೆ ಈ ಬಾಕ್ಸ್ ಕಾರ್ಯನಿರ್ವಹಿಸುತ್ತೆ. ಇನ್ನು ಅಪಘಾತ ಆದಾಗ ಎಲ್ಲಿ ಬೇಕಾದರೂ ಈ ಬಾಕ್ಸ್ ಕೂಡ ಬೀಳಬಹುದು. ಹೀಗಾಗಿ ಪತ್ತೆ ಕಾರ್ಯ ಸುಲಭ ಆಗಬೇಕು ಅಂತ ಸುಮಾರು 30 ದಿನಗಳವರೆಗೆ ಸಿಗ್ನಲ್ ನೀಡುವಂತಹ ಒಂದು ವಿಶೇಷವಾದ ವ್ಯವಸ್ಥೆಯನ್ನ ಸಹ ಇದು ಹೊಂದಿದೆ. ಈ ಒಂದು ಸಿಗ್ನಲ್ ಅನ್ನ ತನಿಖಾಧಿಕಾರಿಗಳು ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಿಂದಲೇ ಗುರುತಿಸಬಹುದು. ಒಂದು ವೇಳೆ ವಿಮಾನ ಸಮುದ್ರದ ಮೇಲೆ ಪತನ ಆದ್ರೆ, ಬ್ಲಾಕ್ ಬಾಕ್ಸ್ ಸಮುದ್ರದ ಆಳಕ್ಕೆ ಹೋದ್ರೆ, ಸುಮಾರು 14,000 ಅಡಿ ಆಳದ ಸಮುದ್ರದಲ್ಲಿದ್ರೂ ಈ ಬ್ಲಾಕ್ ಬಾಕ್ಸ್ ಸಿಗ್ನಲ್ ಕೊಡುತ್ತೆ. 1953 ಹಾಗೆ 54ರ ವರ್ಷದಲ್ಲಿ ವಿಮಾನ ಅಪಘಾತಗಳು ಹೆಚ್ಚಾಗಿ ಆಗ್ತಾ ಇತ್ತು. ಯಾಕೆ ಈ ಅಪಘಾತಗಳು ಸಂಭವಿಸುತ್ತೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಅಂತಾನೆ ಮುಂದಿನ ಸಂಭಾವ್ಯ ಅಪಘಾತಗಳನ್ನ ತಡೆಯೋದಕ್ಕೆ ಈ ಬ್ಲಾಕ್ ಬಾಕ್ಸ್ ಅನ್ನ ಅಭಿವೃದ್ಧಿ ಪಡಿಸಲಾಯಿತು. ಮೊದಲೆಲ್ಲ ಇದು ಕೆಂಪು ಬಣ್ಣದಲ್ಲಿತ್ತು. ಹೀಗಾಗಿ ಇದನ್ನ ಕೆಂಪು ಮೊಟ್ಟೆ ಅಂತ ಕರೆಯಲಾಗ್ತಿತ್ತು. ನಂತರದ ದಿನಗಳಲ್ಲಿ ಬಾಕ್ಸ್ ಒಳಗೆ ಇರುವಂತಹ ಗೋಡೆಗಳು ಕಪ್ಪು ಬಣ್ಣದಲ್ಲಿದ್ದ ಕಾರಣ ಇದನ್ನ ಬ್ಲಾಕ್ ಬಾಕ್ಸ್ ಅಂತ ಕರೆಯಲಾಯಿತು. ವಿಮಾನ ಅಪಘಾತಕ್ಕೆ ನಿಖರವಾದಂತಹ ಕಾರಣವನ್ನ ಈ ಬ್ಲಾಕ್ ಬಾಕ್ಸ್ ಕೊಡದೇ ಇದ್ರೂ ಕೂಡ ತನಿಖೆಯಲ್ಲಿ ಮಾತ್ರ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದಿಷ್ಟು ಬ್ಲಾಕ್ ಬಾಕ್ಸ್ ಕುರಿತಾಗಿ. ಆದ್ರೆ ಮತ್ತೊಂದು ದುರಾದೃಷ್ಟದ ಸಂಗತಿ ಅಂದ್ರೆ, ಕರ್ನಾಟಕದ ಪೈಲಟ್ ಒಬ್ಬರು ಇದರಲ್ಲಿ ಸಾವನ್ನಪ್ಪಿರೋ ಬಗ್ಗೆ. ಇದೇ ಏರ್ ಇಂಡಿಯಾ ವಿಮಾನದಲ್ಲಿದ್ದ ಸಹ ಪೈಲಟ್ ಮಂಗಳೂರು ಮೂಲದವರು. ವಿಮಾನಯಾನ ನಿಯಮಗಳ ಪ್ರಕಾರವಾಗಿ ಪ್ರಯಾಣಿಕ ಮತ್ತು ಸರಕು ವಿಮಾನಗಳ ಹಾರಾಟಕ್ಕೆ ಕನಿಷ್ಠ 2 ಪೈಲಟ್ಗಳು ಇರಬೇಕು.
ಕ್ಲೈವ್ ಕುಂದರ್ ಅವರು ಮುಂಬೈನಲ್ಲಿ ನೆಲೆಸಿದ್ರು. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ರು. ಒಟ್ಟು 1100 ಗಂಟೆಗಳ ವಿಮಾನ ಹಾರಾಟದ ಅನುಭವವನ್ನ ಹೊಂದಿದ್ರು. ಒಟ್ಟಾರೆಯಾಗಿ ದೇಶದ ಇತಿಹಾಸದಲ್ಲಿ ಒಂದು ಭೀಕರ ಘಟನೆ, ಅತ್ಯಂತ ಕರಾಳ ದಿನ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಘಟನೆಯ ಬಗ್ಗೆ ನೀವೇನಂತೀರಾ? ಈ ಒಂದು ವಿಮಾನ ದುರಂತಕ್ಕೆ ಕಾರಣ ಏನಿರಬಹುದು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.